ಹೇಳೋ ನಾನು ಟೀ ಮಾರಿದ್ದೀನಿ ನೀವು ಬೋಂಡ ಬಜ್ಜಿ ಮಾರಿ ಅಂತ. ಇದು ಒಂದು ಪ್ರಧಾನಮಂತ್ರಿಯಾಗಿ ಮಾತಾಡೋ ರೀತಿ. ಅವ್ರಿಗೆ ವಯಸ್ಸಾಗಿದೆ, ನಿದ್ದೆ ಬರಲ್ಲ ಜಾಸ್ತಿ ಅನಿಸುತ್ತೆ ನೈಟಲ್ಲಿ. ಇದ್ದಕ್ಕಿದ್ದಂಗೆ ಬೆಳಗ್ಗೆ ಅಷ್ಟೊತ್ತಿಗೆ NRC ಶುರು ಆಗುತ್ತೆ, CA ಶುರು ಆಗ್ಬಿಡುತ್ತೆ. ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿಸೋದಕ್ಕೋಸ್ಕರ ಈ ರೀತಿ ಕಾನೂನನ್ನ ತರ್ತಾ ಇದ್ದಾರೆ. ಎಲೆಕ್ಷನ್ ಟ್ಯಾಕ್ಟಿಕ್, ಎಲೆಕ್ಷನ್ ಸ್ಟಂಟ್ ಒಂದು ಆಗಲೇ ರಾಮ ಮಂದಿರನ್ನ ಮಾಡಿದ್ದಾರೆ. CA ಅಂತ ಏನು ಕಾನೂನು ಇದೆಯೋ ಈ ಒಂದು ಅಮೆಂಡ್ಮೆಂಟು ನಮ್ಮ ದೇಶದ ಸಂವಿಧಾನ ವಿರುದ್ಧ. ಮೊದಲನೇ ಸತಿ ಧರ್ಮದ ಹೆಸರಿನಲ್ಲಿ ನಮ್ಮ ಸಿಟಿಸನ್ಶಿಪ್ ಬಗ್ಗೆ ಮಾತಾಡಿರೋದು. ಇದು ಯಾವುದೇ ಕಾರಣಕ್ಕೆ ನಾವು ಒಪ್ಕೊಳ್ಳಲ್ಲ. ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಬಾಂಬ್ಗಳು ಬ್ಲಾಸ್ಟ್ ಆಗುತ್ತೆ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಮಂದಿರಗಳು ಎದ್ದೇಳುತ್ತೆ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ CAA NRC ಅಂತ ಬರುತ್ತೆ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಮುಸ್ಲಿಮರ ಮೇಲೆ ದಾಳಿಗಳು ಶುರುವಾಗುತ್ತೆ ಅಥವಾ ಮುಸ್ಲಿಮರ ವಿರುದ್ಧ ಭಯೋತ್ಪಾದನಾ ಕೃತ್ಯಗಳು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಒಂದಷ್ಟು ಪ್ರಚಾರಗಳು ನಡೆಯುತ್ತೆ. ಮೊನ್ನೆ ನಡೆದಂಥ ದೇಶದ ದೊಡ್ಡ ಹಗರಣ SBIದು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಎತ್ತದಂಥ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಆ ಸುದ್ದಿ ಯಾಕೆ ಬೆಳಕಿಗೆ ಬರಲಿಲ್ಲ? ಆ ಸುದ್ದಿನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಅದನ್ನ ಮರೆಮಾಚೋದಕ್ಕೆ ತಗೊಂಡ್ ಬಂದ್ಬಿಟ್ಟು CAA NRC ಅನ್ನೋಂಥ ಒಂದು ದೊಡ್ಡ ಬೋರ್ಡ್ ಅನ್ನು ತಗೊಂಡ್ ಬಂದ್ಬಿಟ್ಟು ಇಟ್ಟಿದ್ದಾರೆ. ಎಲ್ಲರೂ ಮೋದಿ ಕಾ ಪರಿವಾರ ಅಂತ ಟ್ವಿಟರ್ ಅಲ್ಲಿ ಹ್ಯಾಶ್ಟ್ಯಾಗ್ ಹಾಕೊಂಡು ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಕಾ ಪರಿವಾರ ಅಂತ ಹಾಕಿದ್ರು. ಮೋದಿ ಸಾಹೇಬ್ರೆ, ದೇಶದ ಪ್ರತಿಯೊಬ್ಬ ಜನ ಕೂಡ ನನ್ನ ಪರಿವಾರ ಅಂತಿರಲ್ಲ, ಮತ್ತೆ CAA NRC ತಂದಿದ್ದೀರಲ್ಲ, ಅದ್ರ ಮುಸ್ಲಿಂ ಕಮ್ಯುನಿಟಿ ಯಾಕೆ ರಿಮೂವ್ ಮಾಡಿದ್ದೀರಾ? ನೋಡಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತಂದರೆ, ಒಂದು ದೇವಸ್ಥಾನ ಅಂದರೆ ಮುಸ್ಲಿಮ್ರದ್ದು ಒಂದು ದೇವಸ್ಥಾನನೇನಲ್ವಾ, ಅಲ್ಲಿ ಹೋಗಿ ಅವರು ನಮಾಜ್ ಮಾಡಬೇಕಾದ್ರೆ ಪೊಲೀಸವರು ಬೂಟ್ ಗಾಲಿಂದ ಅವ್ರನ್ನ ಒಂದು ರೀತಿ ಒಂಥರ ಅವ್ರನ್ನ ಮರ್ಯಾದೆ ತೆಗೆಯೋ ಥರ ಒಂದು ನಡ್ಕೊಂಡಿದ್ದಾರೆ ಅವರು. ಅದು ತುಂಬ ತಪ್ಪು. ಯಾಕಂದರೆ ಈ ಸರ್ಕಾರ BJP ಸರ್ಕಾರ 10 ವರ್ಷ ಆಗಿದೆ ಬಂದು, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ನಾವು ನೋಡೋ ಥರ. ಯಾಕಂದರೆ ಒಂದು ಬೇಟಿ ಪಡೋ ಬೇಟಿ ಬಚಾವ್ ಅಂತ ಹೇಳಿದ್ರು, ಅದೇ ತಿಂಗಳಲ್ಲಿ ಅದೇ ವರ್ಷದಲ್ಲಿ ಸುಮಾರು ಜನ ಬೇಟಿಗಳು ರೇಪ್ ಆಗಿ ಸತ್ತಿದ್ದಾರೆ, ಕಾಣೆಯಾಗಿ ಸತ್ತಿದ್ದಾರೆ, ಸುಮಾರು ಅನಾಹುತಗಳು ಮಹಿಳೆಯರಿಗೆ ಆಗಿದೆ. ಈ ರೀತಿ ನೋಡೋದಾದರೆ ನಾವು ಸುಮಾರು ಜನ ಎಜುಕೇಷನ್ ಮಾಡಿರೋ ಇವತ್ತು ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ, ಪೇಪರ್ ಆಯ್ತಿದ್ದಾರೆ, ಕೆಲಸ ಇಲ್ಲ ಅವರಿಗೆ. ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಇದೇ ಮೋದಿ ಹೇಳೋ ನಾನು ಟೀ ಮಾರಿದ್ದೀನಿ ನೀವು ಬೋಂಡ ಬಜ್ಜಿ ಮಾರಿ ಅಂತ. ಇದು ಒಂದು ಪ್ರಧಾನಮಂತ್ರಿಯಾಗಿ ಮಾತಾಡೋ ರೀತಿ. ಈ ರೀತಿ ಇದ್ರೆ ತುಂಬಾ ಕಷ್ಟ ಇದು. ಯಾಕಂದರೆ ಇವತ್ತು ನೋಡಿ CAA NRC ಎಲ್ಲ ಕೂಡ ಅವ್ರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಅವ್ರಿಗೆ ವಯಸ್ಸಾಗಿದೆ, ನಿದ್ದೆ ಬರಲ್ಲ ಜಾಸ್ತಿ ಅನಿಸುತ್ತೆ ನೈಟಲ್ಲಿ. ಇದ್ದಕ್ಕಿದ್ದಂಗೆ ಬೆಳಗ್ಗೆ ಅಷ್ಟೊತ್ತಿಗೆ NRC ಶುರು ಆಗುತ್ತೆ, CA ಶುರು ಆಗ್ಬಿಡುತ್ತೆ. ಯಾರ ಹತ್ರ ಚರ್ಚೆ ಮಾಡ್ತಾರೆ, ಎಲ್ಲಿ ಬಂದು ಮಾತಾಡ್ತಾರೆ ಅವರು? ಯಾವತ್ತಾದರೂ ಅವ್ರು ಬಂದು ಮೀಡಿಯಾ ಮುಂದೆ ಮಾತಾಡಿದಾರಾ? ಎಲ್ಲೂ ಮಾತಾಡಿದ್ದು ನಾವು ಕೇಳಿಲ್ಲ, ಅವ್ರದ್ದು ಎಲ್ಲೂ ಭಾಷಣ ಕೇಳಿಲ್ಲ. ಅದರಿಂದ ನಾವು ಈ ಒಂದು ಯಾರು ಬೂಟ್ ಕಾಲಿಂದ ಹೊಡೆದಿದ್ದಾರೆ, ಅದರಿಂದ ನಾವು NRC ಅದೆಲ್ಲನೂ ಈ ಒಂದು ಹೋರಾಟ ಮೂಲಕ ವಾಪಸ್ ತೊಗೋಬೇಕಂತೇಳಿ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನಗಳನ್ನು ಸೇರಿಸಿ ನಾವು ಈ ಹೋರಾಟ ಮಾಡ್ತೀವಂತ ಹೇಳಕ್ಕೆ. ಇದು ಒಂದು ಮುಸಲ್ಮಾನರನ್ನ 2ನೇ ದರ್ಜೆ ಸಿಟಿಸನ್, ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅನ್ನೋ ರೀತಿಯಲ್ಲಿ ಮಾಡೋಕ್ಕೆ ಹೋಗಿರೋವಂಥ ಲಾ ಇದು. ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿಸೋದಕ್ಕೋಸ್ಕರ ಈ ರೀತಿ ಕಾನೂನನ್ನ ತರ್ತಾ ಇದ್ದಾರೆ. ಮತ್ತು ಮುಸಲ್ಮಾನರ 2ನೇ ದರ್ಜೆ ಸಿಟಿಸನ್ಸ್ ಮಾಡಲಿಕ್ಕೆ ಮೋದಿ ಸರ್ಕಾರ ಹೋಗ್ತಾಯಿದೆ. ಮತ್ತು ಇನ್ನೊಂದು ಇದು ಎಲೆಕ್ಷನ್ ಟ್ಯಾಕ್ಟಿಕ್, ಎಲೆಕ್ಷನ್ ಸ್ಟಂಟ್ ಒಂದು ಆಗಲೇ ರಾಮ ಮಂದಿರನ್ನ ಮಾಡಿದ್ದಾರೆ, ಮತ್ತು ಇದನ್ನು 2ನೇ ಸತಿ ಮಾಡಲಿಕ್ಕೆ ಹೋಗಿದ್ದಾರೆ. ಸೊ ಇದ್ರ ವಿರುದ್ಧ ನಾವು ಜನ ಒಂದಾಗಿದ್ದೀವಿ. ಮತ್ತು 4 ವರ್ಷದ ಹಿಂದೆ ನಾವು ಇದೇ CAA NRC ವಿರುದ್ಧ ಹೋರಾಟ ಮಾಡಿ ನಾವು ಯಶಸ್ಸನ್ನ ಪಡೆದಿದ್ವಿ. ಅದರಿಂದ ಅವರು ಇದನ್ನು ಕಾನೂನು ಮಾಡಿರಲಿಲ್ಲ. ಮತ್ತು ನಾವು ಇವರು ಇದೇ ರೀತಿಯಲ್ಲಿ ಕೋಮುವಾದಿ ರೂಲ್ಸ್ನ ತೊಗೊಂಬರ್ತಾಯಿದ್ರೆ ನಾವು 106 ಸಂಖ್ಯೆಯಲ್ಲಿ ಬರ್ತೀವಿ. ಮತ್ತು ಈ ಕೋಮುವಾದಿ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ. ಇನ್ಕಿಲಾಬ್ ಜಿಂದಾಬಾದ್. ಸುಪ್ರೀಂ ಕೋರ್ಟ್ದು ಆದೇಶ SBI ಅವರು ಎಲ್ಲ ಎಲೆಕ್ಟ್ರಲ್ ಬಾಂಡ್ಸ್ನ ಯಾವಾಗ ನೀವು ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿದ್ರು, ಅದೇ ದಿನ ಸಾಯಂಕಾಲ ಈ ನೋಟಿಫಿಕೇಷನ್ ಬಂದಿರೋದು ನಾವು ನೋಡಬೇಕಾಗಿದೆ. ನಾವು ಒಂದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, CAA ಅಂತ ಏನು ಕಾನೂನು ಇದೆಯೋ ಈ ಒಂದು ಅಮೆಂಡ್ಮೆಂಟು ನಮ್ಮ ದೇಶದ ಸಂವಿಧಾನ ವಿರುದ್ಧ. ಮೊದಲನೇ ಸತಿ ಧರ್ಮದ ಹೆಸರಿನಲ್ಲಿ ನಮ್ಮ ಸಿಟಿಸನ್ಶಿಪ್ ಬಗ್ಗೆ ಮಾತಾಡಿರೋದು. ಇದು ಯಾವುದೇ ಕಾರಣಕ್ಕೆ ನಾವು ಒಪ್ಕೊಳ್ಳಲ್ಲ. ನಮ್ಮ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ತುಂಬ ಸ್ಪಷ್ಟವಾಗಿ ಏನಿದೆಯೋ ಅದರದ್ದು ಪರವಾಗಿ ನಾವು ನಿಂತ್ಕೋತೀವಿ. ಅದ್ರ ವಿರುದ್ಧ ಆಗ್ತಾ ಇರೋ ಈ ಕ್ರಮಗಳನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ. ಇಲ್ಲಿ ಅವರು ಧರ್ಮದ ಹೆಸರಿನಲ್ಲಿ ಎಷ್ಟು ಮಟ್ಟಕ್ಕೆ ಒಂದು ಹಿಂದೂ ರಾಷ್ಟ್ರ ಅಂತ ಮಾಡೋಕ್ಕೆ ಹೋಗ್ತಾ ಇದ್ದಾರೋ ಅದು ತುಂಬಾ ಒಂದು ಡೇಂಜರಸ್ ಆಗಿರೋದು. ಜನರು ನೋಡಬೇಕಾಗಿದೆ. ಈ ಒಂದು ಹಿಂದೂ ರಾಷ್ಟ್ರ ಬಂದರೆ ಯಾರಿಗೂ ಏನೇ ಥರದ ಒಂದು ಸೇಫ್ಟಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳಿದ್ದು, ಈ ಹಿಂದೂ ರಾಷ್ಟ್ರ ಆದರೆ ಇದರಿಂದ ಜಾಸ್ತಿ ನೋ ಬಿಗರ್ ಕೆಲಾಮಿಟಿ ದೆನ್ ದ್ಯಾಟ್ ಅಂತ ಹೇಳಿದ್ದಾರೆ. ಎಲ್ಲರೂ ಇದು ನೋಡಬೇಕಾಗಿದೆ. ಈ ಸಮಯದಲ್ಲಿ ಕಾರ್ಮಿಕರು
ಎಷ್ಟು ಮಟ್ಟಕ್ಕೆ ಕಷ್ಟದಲ್ಲಿದ್ದಾರೆ, ಜನರು ಎಷ್ಟು ಕಷ್ಟದಲ್ಲಿದ್ದಾರೆ, ಬೆಲೆ ಏರಿಕೆ ಆಗ್ತಾ ಇದೆ, ನಿರುದ್ಯೋಗ ಜಾಸ್ತಿ ಆಗಿದೆ, ಉದ್ಯೋಗ ಸರಿಗಿಲ್ಲ, ಆದಾಯ ಕಡಿಮೆ ಆಗಿದೆ. ಈ ಸಮಯದಲ್ಲಿ ಅದೆಲ್ಲ ಯಾವುದೇ ನೋಡದೆ ಒಂದು ಧರ್ಮದ ಹೆಸರಲ್ಲಿ ಏನು ಪ್ರಯತ್ನಗಳಾಗ್ತಾ ಇದೆಯೋ ಇದು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ. ನಾವು ಇದನ್ನು 4 ವರ್ಷದ ಹಿಂದೆನೂ ಕೂಡ ಈ ಮಾತನ್ನು ಕೇಳ್ಪಟ್ಟಿದ್ವಿ. ಕೋವಿಡ್ಗೆ ಮುಂಚೆ ಕೋವಿಡ್ ಕಾಲಘಟ್ಟದಲ್ಲಿ ಆದಂಥ ಅವಾಂತರಗಳನ್ನು ಕೂಡ ನೋಡಿದ್ವಿ. ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಕೂಡ ಮಾಡಿ ವಿರೋಧಿಸಿದ್ವಿ ದೇಶದಾದ್ಯಂತ. ಮತ್ತೆ ಈಗ CAA-NRC ಯಾಕೆ ಧ್ವನಿ ಎತ್ತಿದೆ ಅನ್ನೋದನ್ನು ನಾವು ನೀಟಾಗಿ ಒಂದು ಸ್ವಲ್ಪ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಬರೀ ರಾಜಕೀಯದ ಗಾಳ. ಮತ್ತು ರಾಜಕೀಯಕ್ಕೆ ಬೇಕಾದಂಥ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಬಾಂಬ್ಗಳು ಬ್ಲಾಸ್ಟ್ ಆಗುತ್ತೆ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಮಂದಿರಗಳು ಎದ್ದೇಳುತ್ತೆ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ CAA-NRC ಅಂತ ಬರುತ್ತೆ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಮುಸ್ಲಿಮರ ಮೇಲೆ ದಾಳಿಗಳು ಶುರುವಾಗುತ್ತೆ ಅಥವಾ ಮುಸ್ಲಿಮರ ವಿರುದ್ಧ ಭಯೋತ್ಪಾದನಾ ಕೃತ್ಯಗಳು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಒಂದಷ್ಟು ಪ್ರಚಾರಗಳು ನಡೆಯುತ್ತೆ. ಮೊನ್ನೆ ನಡೆದಂಥ ದೇಶದ ದೊಡ್ಡ ಹಗರಣ SBIದು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಎತ್ತದಂಥ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಆ ಸುದ್ದಿ ಯಾಕೆ ಬೆಳಕಿಗೆ ಬರಲಿಲ್ಲ? ಆ ಸುದ್ದಿನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಅದನ್ನು ಮರೆಮಾಚೋದಕ್ಕೆ ತೊಗೊಂಡು ಬಂದ್ಬಿಟ್ಟು CAA-NRC ಅನ್ನೋವಂಥ ಒಂದು ದೊಡ್ಡ ಬೋರ್ಡನ್ನು ತೊಗೊಂಡು ಬಂದ್ಬಿಟ್ಟು ಇಟ್ಟಿದ್ದಾರೆ. ಈ ಥರದ ಅವಾಂತರಗಳನ್ನು ಮಾಡೋದ್ರಿಂದ ದೇಶದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ ಅನ್ನೋದನ್ನು ಇಡೀ ದೇಶದ ಜನರು ಕೇಳ್ಕೋಬೇಕಾಗಿದೆ. ಸ್ಪೆಷಲಿ ಯುವ ಜನರು ಕೇಳಬೇಕಾಗಿದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಮಗೆ ಸರಿಯಾಗಿ ಉದ್ಯೋಗಗಳಿಲ್ಲ, ಸರಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ, ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ, ಎಷ್ಟೋ ಜನರಿಗೆ ಆರೋಗ್ಯಕ್ಕೆ ಸರಿಯಾದಂಥ ಆಸ್ಪತ್ರೆಗಳಿಲ್ಲ. ಇವತ್ತಿಗೂ ಹಳ್ಳಿಗಾಡುಗಳಲ್ಲಿ ಮಕ್ಳಿಗೆ ಓದಲಿಕ್ಕೆ ಶಾಲೆಗಳಿಲ್ದೇ, ಕುಡಿಯೋ ನೀರಿಲ್ದೇ, ತಿನ್ನೋಕೆ ಅನ್ನ ಇಲ್ದೇ ಬಡವರು ದಲಿತರು ಸಾಯ್ತಾ ಇದ್ದಾರೆ. ದಲಿತರ ಮೇಲೆ ಪ್ರತಿ ನಿಮಿಷಗಳಿಗೆ ಕೂಡ ಒಂದೊಂದು ಹಲ್ಲೆಗಳಾಗ್ತಾ ಇದೆ, ದೌರ್ಜನ್ಯಗಳಾಗ್ತಾ ಇದೆ. ಅದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅದನ್ನು ಯಾಕೆ ಸರಿಯಾಗಿ ಬಗೆಹರಿಸ್ತಾ ಇಲ್ಲ? ನಿಮಗೆ ಇವತ್ತು ಮುಸ್ಲಿಮರ ವಿರುದ್ಧ ಅಥವಾ ಮುಸ್ಲಿಮರ ಮತ್ತು ಹಿಂದೂಗಳ ಜನರ ವಿರುದ್ಧ ದೇಶದಲ್ಲಿ ಒಡಕುಗಳನ್ನು ಮೂಡಿಸೋದೇ ಕೆಲಸವಾಗಿದೆಯಾ? ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ. ಇವತ್ತು ಎಷ್ಟೋ ದುರಂತಗಳು ನಡೀತಾ ಇದ್ದಾವೆ, ಯಾವುದನ್ನು ಕೂಡ ಗಮನ ಹರಿಸದೆ, ಅದ್ಯಾವುದ್ರ ಕಡೆನೂ ಕೇರ್ ಮಾಡ್ದೇನೆ ನೀವು ದೇಶವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇದು ಸರ್ವಧರ್ಮಗಳ ಸಮನ್ವಯ ಇರುವಂಥ ದೇಶ ಭಾರತ ದೇಶ, ನನ್ನ ದೇಶ. ನಾವು ಚಿಕ್ಕದಿಂದ ಕಲ್ತು ಬಂದಿರೋದು ಏಕತೆಗಳಲ್ಲಿ, ವಿವಿಧತೆಗಳಲ್ಲಿ ಏಕತೆ ಇರುವಂಥದ್ದು ಭಾರತ ದೇಶ, ನನ್ನ ದೇಶ, ಹೆಮ್ಮೆಯ ದೇಶ ಅಂತ ಹೇಳ್ಕೊಂಡು ಚಿಕ್ಕದ್ರಿಂದನೂ ನಮಗೆ ಶಾಲೆಗಳಲ್ಲಿ ಕಲಿಸ್ಕೊಟ್ಟಿದ್ದಾರೆ ನಮ್ಮ ಟೀಚರ್ಸ್ಗಳು. ಆದರೆ ಇವತ್ತು ನೀವು ಯಾವುದೋ ಒಂದು ಬಣ್ಣವನ್ನು ತೊಗೊಂಡು ಬರೋಕ್ಕೆ ಹೊಡ್ತಾ ಇದ್ದೀರಾ, ಯಾವುದೋ ಒಂದು ಧರ್ಮವನ್ನು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ರಾಷ್ಟ್ರ ಇದನ್ನು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀರಾ. ನಮಗದು ಯಾವುದು ಬೇಕಾಗಿಲ್ಲ. ಇಡೀ ಭಾರತ ಅಂದರೆ ಕಲರ್ಫುಲ್ ಆಗಿರುವಂಥ ದೇಶ. ಆ ದೇಶವನ್ನು ಹಾಗೆ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ನಾವು ಭಾರತದ ಜನತೆಯಾದ ನಾವು ಸಂವಿಧಾನವನ್ನು ಒಡೆಯೋದಕ್ಕಾಗಲಿ, ಸಂವಿಧಾನವನ್ನು ಜಾರಿಗೊಳಿಸೋದನ್ನು ತಪ್ಪಿಸ್ತೀವಿ ಅನ್ನೋದು, ಸಂವಿಧಾನವನ್ನು ನಿಷೇಧಿಸ್ತೀವಿ ಅನ್ನುವಂಥ ಮೌಢ್ಯಗಳನ್ನು ಅಥವಾ ಭ್ರಮೆಗಳಿಂದ ಆಚೆಗೆ ಬಂದು ದಯವಿಟ್ಟು ಕಣ್ತೆರೆದು ನೋಡಿ, ಇದು ಭಾರತ ದೇಶದಲ್ಲಿದ್ದೀರಾ. ಸರ್ವಾಧಿಕಾರ ಆಡಳಿತವನ್ನು ಬಿಟ್ಟು ಹೊರಗಡೆ ಬನ್ನಿ ಅನ್ನೋದನ್ನು ನಾವೆಲ್ಲರೂ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ.